Very good evening, dear students. Welcome to today's video class of mathematics. So, in the last class, we have discussed the division method to calculate the square root of a number. So, in this class, we are learning the another concept, that is the decimal numbers. So, ಈಗ ಡೆಸಿಮಲ್ ನಂಬರ್ಗೆ ಸ್ಕ್ವೇರ್ ರೂಟ್ ನ ಡಿವಿಷನ್ ಮೆಥಡ್ ಇಂದ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೀವಿ. ಹುಡುಗರ SA1 ಎಕ್ಸಾಮಿನೇಷನ್ಗೆ 30 ಮಾರ್ಕ್ಸ್ಗೆ ಈ ಒಂದು ಚಾಪ್ಟರ್ ನಾವು ತಗೋತಿದೀವಿ. ಓಕೆನಾ? ಇದೊಂದೇ ಚಾಪ್ಟರ್ ನಾನು ಒಂದು 15 ಭಾಗವಾಗಿ 15 ಮಾರ್ಕ್ಸ್ಗೆ ಮಲ್ಟಿಪಲ್ ಚಾಯ್ಸ್ ನ ಕ್ವಶನ್ಸ್ ನ ಗೂಗಲ್ ಫಾರ್ಮ್ಸ್ ಅಲ್ಲಿ ನಾನು ನಿಮಗೆ ಕಳಿಸ್ತೀನಿ. ಇನ್ನು 15 ಮಾರ್ಕ್ಸ್ಗೆ ನಾನು ನೀವು ರಿಟರ್ನ್ ಅಲ್ಲಿ ಬರೆಯುವಂತ ಕೆಲವು ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳ್ತೀನಿ. ಓಕೆನಾ? ರೈಟ್. ಆ ರೀತಿಯಾಗಿ ನಾವು ಈ ಒಂದೇ ಚಾಪ್ಟರ್ ನಾವು 30 ಮಾರ್ಕ್ಸ್ಗೆ SA1 ರೀತಿನಲ್ಲಿ ಬರಿತಿದ್ದೀವಿ. ಓಕೆನಾ? ರೈಟ್. ಓಕೆ, ಲೆಟ್ ಅಸ್ ಬಿಗಿನ್ ದ ಟುಡೇಸ್ ಕ್ಲಾಸ್. ಸೊ ನಾವು ಈಗ ಡೆಸಿಮಲ್ ನಂಬರ್ ಇದೆ ಅನ್ನೋದು ಅನ್ಕೊಳ್ಳೋದಾದ್ರೆ, ಫಾರ್ ಎಕ್ಸಾಂಪಲ್ ಈಗ 3 4 5 0 7 6 5 4 ಈಗ ಇದೊಂದು ಸ್ಕ್ವೇರ್ ನಂಬರ್ ಆಗಿದೆ ಅಂತ ಭಾವಿಸ್ಕೊಳ್ಳೋಣ. ಈಗ ಇದಕ್ಕೆ ಡಿವಿಷನ್ ಮೆಥಡ್ ಇಂದ ಸ್ಕ್ವೇರ್ ರೂಟ್ ನ ಕಂಡುಹಿಡಿಬೇಕು ಅನ್ನೋದಾದ್ರೆ ನಾವು ಫಸ್ಟ್ ಪೇರಿಂಗ್ ಶುಡ್ ಬಿ ಡನ್. ಈಗ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಪೇರಿಂಗ್ ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೆ ನಾನು. ಸೊ ಇವಾಗಿಲ್ಲಿ ಈಗ ನಾವು ಇದಕ್ಕೆ ಡಿವಿಷನ್ ನಾವು ಕ್ಯಾರಿ ಮಾಡೋದಾದ್ರೆ, ಈಗ ಡೆಸಿಮಲ್ ಪಾಯಿಂಟ್ ಇಲ್ಲಿದೆ. ಡೆಸಿಮಲ್ ಪಾಯಿಂಟ್ ನ ಈಗ ಫಾರ್ ಎಕ್ಸಾಂಪಲ್ ಈಗ ಡೆಸಿಮಲ್ ಪಾಯಿಂಟ್ ಆಗೋದಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್. ಈಗ ಡೆಸಿಮಲ್ ಪಾಯಿಂಟ್ ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಂಬರ್ಗಳನ್ನ ಪೇರ್ ಮಾಡ್ಕೊಳ್ಳುವಾಗ ಈ ಕಡೆಯಿಂದ 2 ನಂಬರ್ಸ್ಗೆ ಪೇರ್ ಮಾಡ್ಕೋಬೇಕು. ಸೊ ಇಲ್ಲಿ 2 ನಂಬರ್ ಇಂದ ಒಂದು ಜೋಡಿ ಆಯ್ತು, ಇಲ್ಲಿ 3 1 ಆಗಿ ಉಳಿಯಿತು. ಅವಾಗ ನಾವೇನ್ ಮಾಡ್ಬೇಕು, 0 ಹಾಕೊಂಡು 2 ನಂಬರ್ ಆಗುತ್ತೆ, ಅವಾಗ ಅದನ್ನ ನಾವು ಜೋಡಿ ಮಾಡ್ಕೊಂಡ್ವಿ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಈ ತರ ಆದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರ್ತಕ್ಕಂಥ ನಂಬರ್ಸ್ ಗಳನ್ನ ಯಾವ ರೀತಿ ಪೇರಿಂಗ್ ಮಾಡ್ಕೊಳ್ಳೋದು? ಇವಾಗಿಲ್ಲಿ 5 ಡಿಜಿಟ್ಸ್ ಇದೆ, 1 2 3 4 5. ಈಗ ಡೆಸಿಮಲ್ ಪಾಯಿಂಟ್ ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಈ ಕಡೆಯಿಂದಲೇ ಪೇರಿಂಗ್ ಮಾಡ್ತಾ ಹೋಗ್ಬೇಕು ನೀನು. ಇದನ್ನ ನೀವು ನೆನ್ಪಿಟ್ಕೋಬೇಕು. ಈಗ ಡೆಸಿಮಲ್ ಪಾಯಿಂಟ್ ಇಂದ ಈ ಕಡೆಗೆ 0 7 ಇದೆ, 1 ಜೋಡಿ. ಸೊ 6 5 1 ಜೋಡಿ ಆಯ್ತು, 4 20 ಆಗಿ ಉಳಿಯುತ್ತೆ. ಅವಾಗ 0 ಹಾಕೊಂಡು ಲಾಸ್ಟ್ಗೆ ಅವಾಗ ಅದನ್ನ ನಾವು ಜೋಡಿ ಮಾಡ್ಕೋಬೇಕು. ಹುಡುಗರ ಇಲ್ಲಿ ನಮ್ಗೆ ಇರೋದು ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎರಡೆರಡೇ ನಂಬರ್ ಇರೋದ್ರಿಂದ ನಮಗ್ ಸಮಸ್ಯೆ ಆಗಲ್ಲ. ಬಟ್ ನೀವು ಹೈಯರ್ ಕ್ಲಾಸಸ್ಗೆ ಹೋದಾಗ ಈ ತರ ಸಿಚುವೇಶನ್ಸ್ ಗಳು ಜನರೇಟ್ ಆಗುತ್ತೆ. ಈಗ ಇದು ನಾನು ಹೇಳಿದನ್ನ ಖಂಡಿತ ಮನ್ಸಿಗೆ ಹಾಕೊಂಡು ಮನ್ಸಲ್ಲಿ ಅಚ್ಚುಳಿಸ್ಕೊಡ್ಬೇಕು, ನೆನ್ಪಿಟ್ಕೋಬೇಕು. ಯಾವಾಗ್ಲೇ ಕೇಳಲಿ ಈ ತರ ಲೆಕ್ಕಗಳು ಬಂದಾಗ ಈ ರೀತಿಯಾಗಿ ನೀನು ಸಾಲ್ವ್ ಮಾಡಬೇಕು. ಅರ್ಥ ಆಗಿದೆಯಾ? ಈಗ ಡೆಸಿಮಲ್ ಪಾಯಿಂಟ್ ನ ಲೆಫ್ಟ್ ಹ್ಯಾಂಡ್ ಸೈಡ್ ನ ಈ ಕಡೆಯಿಂದ ಪೇರಿಂಗ್ ಮಾಡ್ತಾ ಹೋಗು, ರೈಟ್ ಹ್ಯಾಂಡ್ ಸೈಡ್ ನ ಈ ಕಡೆಯಿಂದ ಪೇರಿಂಗ್ ಮಾಡ್ತಾ ಹೋಗ್ಬೇಕು. ರೈಟ್. ಸೊ ಇನ್ ದ ಎಕ್ಸರ್ಸೈಸ್ ನಂಬರ್ 5.4 and the main number 3. So main number 3 ನಲ್ಲಿ there is a first question, that is 2.56. ಈ ಒಂದು ಡೆಸಿಮಲ್ ನಂಬರ್ ನ ಸ್ಕ್ವೇರ್ ರೂಟ್ ಏನಾಗುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. The square root of 2.56 is question mark. So this is the question they are asked. Now so ಇವಾಗ 2.56 ಬರ್ಕೊಳ್ಳೋಣ. ಸೊ ಇವಾಗ ಡೆಸಿಮಲ್ ಡಿವಿಷನ್ ಸಿಂಬಲ್ ಗೊತ್ತಿದೆ ನಮಗೆ, ಬರ್ಕೊಳ್ಬಹುದು. ರೈಟ್. ಈಗ ಡೆಸಿಮಲ್ ಪಾಯಿಂಟ್ ನ ಈ ಕಡೆಗೆ ಒಂದೇ ಡಿಜಿಟ್ ಇರೋದ್ರಿಂದ ಪುಟ್ 0 ಅಂಡ್ ಮೇಡ್ ಇಟ್ ಆಸ್ ಪೇರ್. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದೇ 2 ನಂಬರು, ಅವೆರಡು ನಂಬರ್ನ ನಾನು ಪೇರಿಂಗ್ ಮಾಡ್ಕೋತೀನಿ. ಇನ್ ಮುಂದಕ್ಕೆ ಎಷ್ಟೇ ಡಿಜಿಟ್ ಗಳು ಬಂದ್ರು ನಾನು ಯಾವ ರೀತಿ ಪೇರಿಂಗ್ ಮಾಡ್ಕೋಬೇಕು ಅಂತ ಹೇಳಿದೀನಿ ಆ ರೀತಿಯಾಗಿ ಫಾಲೋ ಮಾಡ್ಕೋಬೇಕು. ರೈಟ್. ಸೊ ಇವಾಗ ವಿಚ್ ಇಸ್ ದ ಲೀಸ್ಟ್ ಸ್ಕ್ವೇರ್ ನಂಬರ್ ನಿಯರೆಸ್ಟ್ ಟು ದಿಸ್? ಈಗ ಇದಕ್ಕೆ 1 1 ಒಂದೇ ಸೂಟಬಲ್ ಆಗೋದು. ನೋಡು, 1 1 1, 2 2 ತಗೊಂಡ್ರೆ 4 ಆಗೋದ್ರಿಂದ 4 ಇಟ್ ಈಸ್ ಮೋರ್ ದ್ಯಾನ್ ದ 2. ಸೊ ಇವಾಗ 2 - 1 is 1. ಸೊ ಇವಾಗ ಇಷ್ಟನ್ನ ಕೆಳಗಡೆ ತಗೋ, 56 ಆಯ್ತು. ಈಗ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, ಹಿಯರ್ ಆಲ್ಸೋ ಯು ಕ್ಯಾನ್ ಪುಟ್ ಡೆಸಿಮಲ್ ಪಾಯಿಂಟ್. ಈಗ ಇದೆಲ್ಲ ಕಾಮನ್ ಇದೆ. ಸೊ ಇಲ್ಲಿ ಯಾವ ಡಿಜಿಟ್ ಇರುತ್ತೋ ಅದೇ ಡಿಜಿಟ್ ನ ಮತ್ತೆ ನೀವು ಕೂಡಬೇಕು ಅಂತ ಹೇಳಿದೀವಿ. 1 + 1 that is 2. ಸೊ ಇವಾಗ ಇಲ್ಲಿ ಲಾಸ್ಟ್ ಡಿಜಿಟ್ ಯಾವ್ದಿದೆ? 6. ಸಿನ್ಸ್ ದ ಲಾಸ್ಟ್ ಡಿಜಿಟ್ is 6, it must be a 4 4 16 or 6 × 6 36. ನೋಡಿ, ಲಾಸ್ಟ್ ಡಿಜಿಟ್ 6 ಬರಬೇಕು ಅಂದ್ರೆ ಇದು 4 4 ಆಗಿರ್ಬೋದು, ಇಲ್ಲ ಅಂತಂದ್ರೆ 6 6 ಆಗಿರ್ಬೋದು. ಯಾವುದು? ಒಂದ್ಸಲ 4 ನ ಇಟ್ಕೊಂಡು ಚೆಕ್ ಮಾಡಿ ನೋಡೋಣ.
ಸೊ ಬರಲ್ಲ. ಬೇಕಾದ್ರೆ 256 ಅನ್ನೋದು 16 ಸ್ಕ್ವೇರ್ ಆಗಿರೋದ್ರಿಂದ ಈ ಲೆಕ್ಕಕ್ಕೆ ನಾವೇ ಅಸಂಪ್ಷನ್ ಮಾಡ್ಕೋಬಹುದು. ಸೊ ಇದಕ್ಕೆ 4 ಆಗಿರೋಕ್ ಸಾಧ್ಯ ಇಲ್ಲ. ಯಾವ್ದಾಗಿರ್ತದೆ 6. ಚಿಕ್ಕ ನಂಬರ್ ಅಲ್ವಾ, ನಾವೇ ಕಂಡಿಡ್ಕೋಬಹುದು. ಸ್ವಲ್ಪ ದೊಡ್ಡ ನಂಬರ್ಗಳಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಂಡ್ರೆ ನೀವು ಒಳ್ಳೆಯದು. ನಾವು 6 into 6 36. ಸೊ 3 ಕ್ಯಾರಿ 6 into 2 12. ಸೊ 12 plus 3 ಅಂತಂದ್ರೆ 15. ಸೊ ರಿಮೈಂಡರ್ ಈಸ್ 0. ರಿಮೈಂಡರ್ 0 ಬಂತು ಅಂದ್ರೆ ಸೊ ಲೆಕ್ಕ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ದೇರ್ಫೋರ್ the square root of 2.56 is 1.6. ಹುಡುಗರ, ಈ ರೀತಿಯಾಗಿ ಲೆಕ್ಕಗಳನ್ನು ನಾವು ಸಾಲ್ವ್ ಮಾಡ್ಕೋಬೇಕು. ಸೊ ಅವರ್ ನೆಕ್ಸ್ಟ್ ಕ್ವಶನ್ ಇಸ್, ನೆಕ್ಸ್ಟ್ ಕ್ವಶನ್ ಯಾವ್ದು ಕೇಳಿದಾನೆ? 7.29. ವಾಟ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ 7.29? ಈಗ ಇದು ನಾವು ಕಂಡುಹಿಡಿಯೋದಕ್ಕೆ ಸೊ ನಾವು ಪುಟ್ ದ ಡೆಸಿಮಲ್ ಸಿಂಬಲ್, ಡೆಸಿಮಲ್ ಸಿಂಬಲ್ ಅಲ್ಲಿ ಯಾವುದು ಡಿವಿಷನ್ ಸಿಂಬಲ್ ಹಾಕೊಳ್ಳೋಣ. ಸೊ 7.29 ಈಗ ಪೇರಿಂಗ್ ಮಾಡ್ಕೊಳ್ಳುವಾಗ ಸೊ 0 ಹಾಕೊಂಡು ಈ ಕಡೆ ಪೇರ್ ಮಾಡ್ತಾ ಬಂದೆ. ಸೊ ಡೆಸಿಮಲ್ ಪಾಯಿಂಟ್ ಆ ಕಡೆ ಇರೋದನ್ನ ಈ ರೀತಿ ಪೇರಿಂಗ್ ಮಾಡ್ಕೋಬೇಕು. ನೋಡಿ, ನಿಮ್ಮ ಎಕ್ಸರ್ಸೈಸ್ ಅಲ್ಲಿ ಎಲ್ಲಾ ಕಡೆ 2 ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 2 ನಂಬರ್ಸ್ ಇದೆ. ನಿಮ್ಮ ಹೈಯರ್ ಕ್ಲಾಸಸ್ ಅಲ್ಲಿ ಈ ಮೆಥಡ್ ಇಂದ 9th ಸ್ಟ್ಯಾಂಡರ್ಡ್ ಅಲ್ಲೂ ರಿಪೀಟ್ ಆಗುತ್ತೆ, 10th ಅಲ್ಲೂ ರಿಪೀಟ್ ಆಗುತ್ತೆ. ಅವಾಗ ಈ ತರ ಚಾಲೆಂಜಸ್ ನೀನು ಫೇಸ್ ಮಾಡ್ತೀಯಾ. ಸೊ ಅದಕ್ಕೋಸ್ಕರ ಇಲ್ಲೇ ಅದನ್ನ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಿದ್ದೀನಿ. ರೈಟ್. ಸೊ 7 ಇದೆ. ಸೊ ವಿಚ್ ಇಸ್ ದ ನಿಯರೆಸ್ಟ್ ನಂಬರ್? 2 into 2 that is 4. ರೈಟ್. ಸೊ 7 ಅಲ್ಲಿ 4 ಹೋದ್ರೆ 3 29. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ ಇಲ್ಲೂ ಕೂಡ ಡೆಸಿಮಲ್ ಪಾಯಿಂಟ್ ಇಡೋಣ. ಸೊ ದಟ್ ಈಸ್ ಅಗೇನ್ ಈ ಡಿಜಿಟ್ ನ ಕೂಡಬೇಕು ಅಂತ ಹೇಳುತ್ತೆ ಮೆಥಡ್. 2 plus 2 that is 4. ಈಗ ಲಾಸ್ಟ್ ಡಿಜಿಟ್ ಯಾವ್ದಪ್ಪ ಇದೆ? 9. 9 ಬರೋಕ್ ಸಾಧ್ಯ ಇರೋದು ಯಾವ್ದಕ್ ಮಾತ್ರ? 3 into 3 that is 9. 7 into 7 that is 49. ಸೊ ಇವಾಗ 3 ತಗೊಂಡ್ರೆ ಸ್ವಲ್ಪ ನಿಯರೆಸ್ಟ್ ಇರೋದ್ರಿಂದ 3 ಬೇಡ, ಯಾರನ್ನ ತಗೊಳ್ಳೋಣ ನಾವು? 7 ತಗೊಳ್ಳೋಣ. ಸೊ 7 7s are 49. 4 is the carry. So 7 4s are 28. 28 plus 4 is 32. So remainder is 0. Therefore, the square root of 7.29 is 2.7. Right. So similarly, I will solve the next one also. The remaining 2 questions will be with the homework. In notebook alle neataಗಿ ಅದನ್ನ ನೀನು ಸಾಲ್ವ್ ಮಾಡು. Right. So what is the question? Question number 3 is the square root of 5184 is question mark. So put the decimal symbol, division symbol 51.84. ಸೊ ಇವಾಗ ಈ ಕಡೆಯಿಂದ ಪೇರಿಂಗ್ ಮಾಡ್ಕೋ, ಇದನ್ನ ಈ ಕಡೆಯಿಂದ ಪೇರಿಂಗ್ ಮಾಡ್ಕೊಂಡು ಹೋಗು. ಸೊ 51 ಇದೆ. ವಿಚ್ ಇಸ್ ದ ನಿಯರೆಸ್ಟ್ ಸ್ಕ್ವೇರ್? ಯಾವ ನಂಬರ್ ಸಿಗುತ್ತೆ ನೋಡು. ಸೊ 7 7s are 49 ಇದೆ. 7 7s are 49. So the remainder is, so 51 ಇದೆ ಅಂತಂದ್ರೆ that is 284. ಸೊ ಈ ನಂಬರ್ನ ಕೆಳಗಡೆ ತಗೊಳ್ಳೋಣ. ಸೊ ಡೆಸಿಮಲ್ ಪಾಯಿಂಟ್ ಇದೆ, ಡೆಸಿಮಲ್ ಪಾಯಿಂಟ್ ಇಡೋಣ. So 7 plus 7 that is 14. Since the last digit is 4, it must be a 2. ಹೌದಾ? So now that is 2 into 2 that is 4. 2 4s are 8. 2 1s are 2. So remainder ಎಷ್ಟು ಬಂದಿದೆ ನಮಗೆ? 0. Therefore the square root of 51.84 that is 7.2. Right. ಸೊ ಇವಾಗ ನೀವು ನೋಟ್ಬುಕ್ ಅಲ್ಲೇನೆ ಇನ್ ಮಿಕ್ಕಿದ 2 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ ಅದರ ಫೋಟೋಸ್ ನನಗೆ ಕಳಿಸ್ಕೊಡ್ಬೇಕು. ಓಕೆನಾ? ಸೊ ದಟ್ ಈಸ್ ದ ಹೋಮ್ವರ್ಕ್ ಆಫ್ ದ ಟುಡೇಸ್ ಕ್ಲಾಸ್. Now come to the 4th main. So try to understand what they are asked in the main number 4. Find the least number. ಈಗ ಅವನು ಕೊಡೋದು ಸ್ಕ್ವೇರ್ ನಂಬರ್ ಆಗಿರಲ್ಲ, ಆದ್ರೆ ಆ ನಂಬರ್ ಇಂದ ಯಾವುದೋ ಒಂದು ನಂಬರ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಅದು ಸ್ಕ್ವೇರ್ ನಂಬರ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಯಾವುದು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡು, ಫೈಂಡ್ ದ ಲೀಸ್ಟ್ ನಂಬರ್ ವಿಚ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್ from each of the following numbers so as to get a perfect square.
ಆಲ್ಸೋ ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ದ ಪರ್ಫೆಕ್ಟ್ ಸ್ಕ್ವೇರ್ ಸೊ ಒಬ್ಟೈನಡ್. ಈಗ ಕೊಟ್ಟೋ ನಂಬರು ಸ್ಕ್ವೇರ್ ನಂಬರ್ ಅಲ್ಲ, ಅದನ್ನ ಯಾವುದೋ ಒಂದು ನಂಬರ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಸ್ಕ್ವೇರ್ ನಂಬರ್ ಆಗುತ್ತೆ. ಆ ಬರ್ತಕ್ಕಂಥ ಸ್ಕ್ವೇರ್ ನಂಬರ್ಗೆ ಸ್ಕ್ವೇರ್ ರೂಟ್ ಏನಾಗುತ್ತೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನಾವು ಟೇಕ್ ದ ಫಸ್ಟ್ ಕ್ವಶನ್, ಫೋರ್ತ್ ಮೇನ್ ಫಸ್ಟ್ ಕ್ವಶನ್, ದಟ್ ಈಸ್ 402. ಇವಾಗ ಇದನ್ನ ಫಸ್ಟ್ ಡಿವಿಷನ್ ಮೆಥಡ್ ಇಂದ ಇದನ್ನ ನಾವು ಸ್ಕ್ವೇರ್ ರೂಟ್ ಏನ್ ಬರುತ್ತೆ ಕಂಡುಹಿಡಿಯೋಕೆ ಪ್ರಯತ್ನ ಪಡೋಣ. ಸೊ ಪೇರಿಂಗ್ ಮಾಡ್ಕೊಳ್ಳುವಾಗ ಹೇಳಿದ್ದೀನಿ, ಈ ಕಡೆಯಿಂದ ಪೇರಿಂಗ್ ಆಗಬೇಕು. ಸೊ 4 ಇದೆ, ಸೊ ಮೇಡ್ ಇಟ್ ಆಸ್ ಪೇರ್. Now that is nearest number is 2 into 2, that is 4. Remainder is 0. ಈ ನಂಬರ್ ಕೆಳಗಡೆ ತಗೊಳ್ಳಿ. ಸೊ 0 2 ಬಂತು. ಇವಾಗ ಇಲ್ಲಿ ಸೊ ನಮ್ಮ ಮೆಥಡ್ ಹೇಳುತ್ತೆ ಇದೇ ನಂಬರ್ನ ಕೂಡಬೇಕು. 2ಗೆ 2 ಕೂಡಿದ್ರೆ ದಟ್ ಈಸ್ 4. ನಾವು ಇಲ್ಲಿ 0 ಬಿಟ್ಟು ಬೇರೆ ಯಾವ ನಂಬರ್ ಬರೆದ್ರು ಕೂಡ ಜಾಸ್ತಿ ಬಂದ್ಬಿಡುತ್ತೆ. ಈಗ 41 1s 41, ಬಟ್ ನಂಬರ್ ಇಸ್ ವೆರಿ ಸ್ಮಾಲ್. So since it is a small, so you can put 0. 0 into any number, that is 0. So remainder, that is 0. So remainder ಏನಾಯ್ತು 2, 0 0. ರಿಮೈಂಡರ್ ಏನ್ ಬರುತ್ತೋ ಆ ನಂಬರ್ನ ಈ 402 ಇಂದ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಇಲ್ಲಿ ಬರ್ಕೊಳ್ಳೋಣ. ಸೊ ಇಯರ್ ರಿಮೈಂಡರ್ ಈಸ್ 2. ರಿಮೈಂಡರ್ ಇಸ್ 2. ಈಗ ಅಲ್ಲಿ ಮೆನ್ಷನ್ ಮಾಡಿದ್ದೇನೆ ವಾಟ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್, ದ ಲೀಸ್ಟ್ ನಂಬರ್ ಅಂತ ಕೇಳಿದ್ದಾನೆ. ದೇರ್ ಫೋರ್ ದ ಲೀಸ್ಟ್ ನಂಬರ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್. ಈ ತರ ಬರ್ಕೊಳ್ಳೋದು ಬೇಡ. ದ ಲೀಸ್ಟ್ ನಂಬರ್ 2 ಮಸ್ಟ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ 402 ಟು ಅಲ್ಲಿರೋ ಸೆಂಟೆನ್ಸ್ ಬರ್ಕೊಳ್ಳೋಣ. ಟು ಗೆಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಎಲ್ಲ ಲೆಕ್ಕಕ್ಕೂ ಈ ತರ ಸೆಂಟೆನ್ಸ್ ಗಳನ್ನ ನೀನು ಬರೆಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ರಿಮೈಂಡರ್ ಇಸ್ 2. ಆ 2ನ ಸಬ್ಟ್ರಾಕ್ಟ್ ಮಾಡಿದ್ರೆ ಸೊ ಅವಾಗ 402 ಏನಾಗುತ್ತೆ 400 ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಈಸ್ 402 minus 2, that is 400. ರೈಟ್. ಯಾವ ನಂಬರ್ನ ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಗೊತ್ತಾಯ್ತು. ಸೊ ಯಾವ್ದಾದ್ರು 2. ಸೊ ಆನ್ಸರ್ ಏನಾಗಿ ಕನ್ವರ್ಟ್ ಆಯ್ತು ಇವಾಗ 400. ಈಗ 400ಗೆ ನಾವು ಸ್ಕ್ವೇರ್ ರೂಟ್ ಅನ್ನ ಡಿವಿಷನ್ ಮೆಥಡ್ ಇಂದ ಕಂಡುಹಿಡಿಯೋಣ. 400. ಸೊ 400 ಇದೆ. ಸೊ ಲಾಸ್ಟ್ ಡಿವಿಷನ್ ನ ಪೇರ್ ಮಾಡ್ಕೋತೀಯ. ಸೊ ಪುಟ್ 0 ಅಂಡ್ ಮೇಡ್ 4 ಆಸ್ ಪೇರ್. Now that is 2 into 2, that is 4. Remainder is 0. Now, so again 2 sum ಮಾಡ್ಕೋತೀಯ, that is 4. So ಈ ಡಿಜಿಟ್ ನ ತಗೋತೀಯ 0 0. ಸೊ ಈಗ ಇಲ್ಲಿ ನೀನ್ ಬೇಕಾದ್ರೆ ಈ ಸ್ಟೆಪ್ ಬರೀದಿದ್ರು ಆಗುತ್ತೆ. ಸೊ 2 0 ಪರವಾಗಿ 1 0 ನ ಕ್ಯಾರಿ ಮಾಡಿದ್ರೆ ಸೊ ದಟ್ ವಿಲ್ ಕಂಪ್ಲೀಟ್ ದ ಕ್ವಶನ್. ಅಷ್ಟೇ ಅದು. ಇಲ್ಲಿಗೆ ಸ್ಟಾಪ್ ಮಾಡೋಣ. 0 ಇದೆ. ಸೊ 2 0 ಬದಲಾಗಿ 1 0 ನ ಬರೆಯೋಣ. So therefore the square root of obtained number, that is 400. So that is equal to 20. So ಈಗ ಅಲ್ಲಿರೋ ಸೆಂಟೆನ್ಸ್ ತರ ಬರೆಯೋದಾದ್ರೆ therefore ಈ ತರ ಕ್ಯಾರಿ ಮಾಡೋಣ. This implies ಅಂತ ಬರ್ಕೊಳ್ಳೋಣ ಇದನ್ನ. The obtained number, the square root of obtained number is 20. The square root of obtained number for this question, that is 400. The answer is 20. ಹುಡುಗರ, ಈ ರೀತಿಯಾಗಿ ಸೆಂಟೆನ್ಸ್ ಗಳನ್ನ ನಾವು ಬರೀಬೇಕು. ಈಗ ನೋಟ್ಬುಕ್ ಅಲ್ಲಿ ಇದೇ ಫಾರ್ಮ್ಯಾಟ್ ಅಲ್ಲಿ ಯು ಕ್ಯಾನ್ ಕ್ಯಾರಿ ದಿಸ್ ಮೆಥಡ್. ಇದೇ ರೀತಿಯಾಗಿ ಈ ಫಾರ್ಮ್ಯಾಟ್ ಅಲ್ಲಿ ನೀವು ನೋಟ್ಬುಕ್ ಅಲ್ಲಿ ಬರೀರಿ. ಈ ಸೆಂಟೆನ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ಅಭ್ಯಾಸ ಮಾಡ್ಕೋಬೇಕು. ಅಲ್ಲಿ ಯಾವ ಲೆಕ್ಕಗಳು ಕೇಳಿದೇನೆ ಆ ರೀತಿಯಾಗಿ ಅಭ್ಯಾಸ ಮಾಡ್ಕೊಂಡು ಲೆಕ್ಕಗಳನ್ನ ಬರೀರಿ. So the next question is, ಏನಿದೆ ಅಲ್ಲಿ ಲೆಕ್ಕ ಯಾವ್ದಿದೆ? ದಟ್ ಈಸ್ 1989 ಅಂತ ಇದೆ. ಫಸ್ಟ್ ಟೇಕ್ ದ ಡಿವಿಷನ್ ಮೆಥಡ್, ದಟ್ ಈಸ್ 1989. ಪೇರಿಂಗ್ ಮಾಡ್ಕೊಳ್ಳಿ. ಸೊ ಪೇರಿಂಗ್ ಶುಡ್ ಬಿ ಡನ್. ಸೊ ನಿಯರೆಸ್ಟ್ ನಂಬರ್ ಈಸ್
4 4s are 16. So remainder is 3. So 89 ಕೆಳಗಡೆ ತಗೊಳ್ಳೋಣ. 89 plus 4, that is 4 plus 4, that is 8. ಇವಾಗ ಇಲ್ಲಿ ಲಾಸ್ಟ್ ಡಿಜಿಟ್ 3 ಇದೆ ಅಂತಂದ್ರೆ 9 ಇದೆ ಅಂದ್ರೆ 3 3s are 9, 7 7s are 49 ತಗೊಳಂಗಿಲ್ಲ. ಯಾಕೆಂದ್ರೆ ದ ಗಿವನ್ ನಂಬರ್ ಇಸ್ ನಾಟ್ ಎ ಸ್ಕ್ವೇರ್ ನಂಬರ್. ಯಾವುದೋ ನಂಬರ್ ಸಬ್ಟ್ರಾಕ್ಟ್ ಮಾಡಿದ್ರು ಮಾತ್ರ ಸ್ಕ್ವೇರ್ ಆಗುತ್ತೆ. ಸೊ ಈಗ ಇಲ್ಲಿಗೆ ಚೆಕ್ ಮಾಡ್ತಾ ಹೋಗಿ. ರೈಟ್, ಇಲ್ಲಿಗೆ 2 ಕೊಟ್ರೆ ಸೊ ಅದು ನಿಯರೆಸ್ಟ್ ಬರಲ್ಲ. ಸೊ ಈಗ ನೆಕ್ಸ್ಟ್ ಯಾವ್ದು ಕೊಡೋಣ, 4 ಕೊಟ್ಟು ನೋಡೋಣ. ಸೊ 8 4s are 32 ಬರ್ಬೋದು, ಈಕ್ವಲ್ ಆಗ್ಬೋದು. ಲೆಟ್ ಮಿ ಚೆಕ್. 4 4s are 16, 1 carry. 4 8s are 32. So 32 plus 1 33. So let me check the remainder. So 9 ಅಲ್ಲಿ 6 ಹೋದ್ರೆ 3, 8 ಅಲ್ಲಿ 3 ಹೋದ್ರೆ 5 0. ಸೊ ಎಷ್ಟು ಬಂತು, 53. ನೀವೇನ್ ಮಾಡ್ಕೊಳ್ಳಿ ಗೊತ್ತಾ, ಸಿಕ್ಕಿರೋ 53 ಅಲ್ವಾ, ಈ 53 84 ಗಿಂತ ಸ್ಮಾಲೆಸ್ಟ್. ಹಾಗಾದ್ರೆ 4 4s ನಾವು ತಗೊಂಡಿರೋದು ಕರೆಕ್ಟ್ ಅಂತ. ನಾವು ರಿಮೈಂಡರ್ ಏನಾದ್ರೂ ಇಲ್ಲಿರೋ 84 ಗಿಂತ ಜಾಸ್ತಿ ಬಂದ್ರೆ ಅವಾಗ ನಾವು ಇದನ್ನ 4ನ ಕ್ಯಾನ್ಸಲ್ ಮಾಡಿ 5 5 ಅಂತ ಬರ್ಕೊಂಡು ಕ್ಯಾರಿನ್ ಮಾಡ್ಬೇಕು. ನಾವು ಹುಡುಗರ ಅರ್ಥ ಮಾಡ್ಕೊಂಡಿರಿ. ಈ ಲೆಕ್ಕಗಳನ್ನು ನಿಮಗೆ ನೀಟಾಗಿ ಈ ತರ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿರೋ ಸೆಂಟೆನ್ಸ್ ನಾವು ಬರ್ಕೊಳ್ಳೋಣ. Here remainder is 53. So 53 must be subtracted. The least number 53 must be subtracted from 1989. So to get a perfect square, andre that is, so ಆ ನಂಬರ್ ಯಾವುದು ಅನ್ನೋದನ್ನ ನಾವೀಗ ಬರೆಯೋಣ. 1989 minus 53. So 9 minus 3, that is 6. 8 minus 5 is 3. So that is 1936. ಈಗ ಇದಕ್ಕೆ ನಾವು ಸ್ಕ್ವೇರ್ ರೂಟ್ ಅನ್ನ ಕಂಡುಹಿಡಿಯೋಣ. ರೈಟ್. ಸೊ ಡಿವಿಷನ್ ಮೆಥಡ್ ನೀವು 2 ಸಲ ಅಪ್ಲೈ ಮಾಡ್ಕೋಬೇಕು ಅನ್ನೋದು ಅರ್ಥ ಆಗುತ್ತೆ ಲೆಕ್ಕದಿಂದ. 1936. So pairing ಮಾಡ್ಕೊಂಡ್ರೆ so 3 6 and then 1 9. So that is 4 4 16. So that is 3 0 3 6. ಮತ್ತೆ 4 ನ ಆಡ್ ಮಾಡ್ಕೊಂಡ್ರೆ that is 8. So ಇವಾಗ what is the last digit here? That is 6. 6 ಬರೋಕ್ ಸಾಧ್ಯ ಇರೋದು ಯಾವುದು? 6 into 6 ಇದೆ, ಒಂದಿದೆ. 4 4 16 ಅಲ್ಲೊಂದು ಚಾನ್ಸ್ ಇದೆ. ಯಾವ ತಗೊಳ್ಳೋಣ? 4 ತಗೊಂಡು ಒಂದ್ಸಲ ಚೆಕ್ ಮಾಡೋಣ. 4 4s are 16. So 1 carry. 4 8s are 32. 32 plus 1 33. ಸೊ ನಾವು ಚೆಕ್ ಮಾಡಿದ್ದು ಕರೆಕ್ಟ್ ಆಗಿ ಇದೆ. ಸೊ therefore the square root of 1936 is 44. The square root of obtained number is 44. So like this, the remaining 3 questions should be solved. ಹುಡುಗರ, ಇವತ್ತಿನ ಕ್ಲಾಸಸ್ ಅಲ್ಲಿ ಸ್ವಲ್ಪ ಈ ಮೆಥಡೇ ಒಂಚೂರು ವರ್ಡ್ಸ್ ಗಳನ್ನ ಜಾಸ್ತಿ ಬಯಸುತ್ತೆ. ಸೊ ಈ ರೀತಿಯಾಗಿ ಲೆಕ್ಕಗಳನ್ನು ನೀವು ಸಾಲ್ವ್ ಮಾಡಿ. ಸೊ ಮಿಕ್ಕಿದ 2 ಕ್ವಶನ್ಸ್ ಗಳನ್ನ ನೀವೇ ಸಾಲ್ವ್ ಮಾಡಿ ಪ್ರಯತ್ನ ಪಡಿ. ಸೊ 3250 ಇದೆ, ಈ ರೀತಿಯಾಗಿ ಸಾಲ್ವ್ ಮಾಡಿ. ರಿಮೈಂಡರ್ ಯಾವ್ದು ಬರುತ್ತೋ ಬರೀರಿ. ರಿಮೈಂಡರ್ನ ಸಬ್ಟ್ರಾಕ್ಟ್ ಮಾಡಿ. ಸಬ್ಟ್ರಾಕ್ಟ್ ಮಾಡಿದ್ಮೇಲೆ ಬರೋ ನಂಬರ್ನ ಮತ್ತೆ ಡಿವಿಷನ್ ಮೆಥಡ್ ಇಂದ ಸ್ಕ್ವೇರ್ ರೂಟ್ ಕಂಡುಹಿಡಿಯಿರಿ. ಸೊ ಆ ರೀತಿ ಕೊನೆಗೆ ಲಾಸ್ಟ್ ಅಲ್ಲಿ ಈ ರೀತಿಯಾಗಿ ಕನ್ಕ್ಲೂಷನ್ ಬರೀರಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮ ನೆಕ್ಸ್ಟ್ 2 ಕ್ಲಾಸ್ಗಳಲ್ಲಿ ಇನ್ನು ಮಿಕ್ಕಿದ ಲೆಕ್ಕಗಳನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಅಲ್ಲಿಗೆ ನಿಮ್ಗೆ ಡಿಸೆಂಬರ್ 28 ಬಂದೋಗ್ಬಿಡುತ್ತೆ. ಸೊ ಆ ಡಿಸೆಂಬರ್ 28ಗೆ ಸೊ 15 ಮಾರ್ಕ್ಸ್ಗೆ ಗೂಗಲ್ ಫಾರ್ಮ್ಸ್ ಇಂದ ಕಳಿಸೋ ಆ 15 ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಅಟೆಂಡ್ ಮಾಡಿ. ಮತ್ತಿನ್ 15 ಮಾರ್ಕ್ಸ್ಗೆ ಸ್ವಲ್ಪ ಹಾಳೆಗಳಲ್ಲಿ ನೀಟಾಗಿ ಬರೆದೋದ್ರ ಫೋಟೋಸ್ನ ನಮಗೆ ಕಳಿಸ್ಕೊಡಿ. ಓಕೆ ರೈಟ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಆಲ್ ಆನ್ಲೈನ್ ಕ್ಲಾಸಸ್. Okay, all the best for your essay on examination also. Yes, all the best.